Namaste, welcome to the video of AME admission process 2026. ಈ ಸೆಷನ್ ಅನ್ನು ನಾವು AMEಗೆ ಅಡ್ಮಿಷನ್ ಆಗೋದು ಹೇಗೆ, AME ಅಡ್ಮಿಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ತರಬೇಕಾಗತ್ತೆ, ಯಾವಾಗ ಅಡ್ಮಿಷನ್ ಶುರುವಾಗುತ್ತೆ, ಯಾವಾಗ ಅಡ್ಮಿಷನ್ ಮುಗಿಯುತ್ತೆ, ಎಷ್ಟು ಸೀಟ್ಸ್ ಇರುತ್ತೆ, ಅಪ್ಲಿಕೇಶನ್ ಫೀಸ್ ಹೇಗೆ, ಎಲ್ಲಿ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಕಾಲೇಜಿಗೆ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಯಾರಿಗೆ ಫೋನ್ ಮಾಡ್ಕೊಂಡು ವಿಸಿಟ್ ಮಾಡಬೇಕು, ಅಪಾಯಿಂಟ್ಮೆಂಟ್ ತಗೊಂಡೇ ವಿಸಿಟ್ ಮಾಡಬೇಕಾ, ಇನ್ ಕೇಸ್ ನಾವು ಬಸ್ಸಲ್ಲಿ ಹೋಗೋದಾದರೆ ಕಾಲೇಜ್ಗೆ ರೂಟ್ ಮ್ಯಾಪ್ ಹೇಗೆ, ಕಾರಲ್ಲಿ ಹೋಗೋದಾದ್ರೆ ರೂಟ್ ಮ್ಯಾಪ್ ಹೇಗೆ, ಇನ್ ಕೇಸ್ ನಾವು ಟ್ರೈನಲ್ಲಿ ಬರ್ತೀವಿ ಅದಕ್ಕೆ ರೂಟ್ ಮ್ಯಾಪ್ ಹೇಗೆ, ಅಲ್ಲಿ ನಾವು ಕಾಲೇಜಿಗೆ ಬಂದಮೇಲೆ ಇನ್ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಷನ್ ನಮಗೆ ತಿಳಿಸ್ತಾರ, ಅಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಈ ಎಲ್ಲ ಇನ್ಫಾರ್ಮೇಷನ್ಸ್ನ ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಆಸ್ ಐ ಯೂಶಲಿ ಸೇ, ಡು ನಾಟ್ ಸ್ಕಿಪ್ ಎನಿ ಪಾರ್ಟ್ ಬಿಕಾಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ಲೆಟ್ ಅಸ್ ಡೈವ್ ಡೀಪ್ ಇನ್ ಟು ದ AME ಅಡ್ಮಿಷನ್ ಪ್ರೋಸೆಸ್ 2026. ಸೆಷನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ, ಅದಾದಮೇಲೆ ಸೆಷನ್ನ ಕಂಟಿನ್ಯೂ ಮಾಡೋಣ. ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಲ್ಲಿ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದ ಫಾರ್ಮ್ ಆಫ್ ಗುಡ್ ನ್ಯೂಸ್. ಆ ಗುಡ್ ನ್ಯೂಸ್ ಏನಂತಂದರೆ, ಈಗಾಗಲೇ ಸುಮಾರು ಜನ ನಿಮಗೆಲ್ಲ ಗೊತ್ತಿರುತ್ತೆ, ಇಂಡಿಯಾದಲ್ಲಿ ಹೊಸದಾಗಿ 3 ಏರ್ಲೈನ್ಸ್ಗಳು ಇಂಟ್ರೊಡ್ಯೂಸ್ ಆಗಿದೆ ಹೊಸದಾಗಿ. ಇದನ್ನ ಪ್ರೆಸೆಂಟ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿರುವಂತಹ ಮಿಸ್ಟರ್ ರಾಮಮೋಹನ್ ನಾಯ್ಡು ಅವರು ಅಫಿಷಿಯಲ್ ಆಗಿ ಈ 3 ಏರ್ಲೈನ್ಸ್ಗಳಿಗೆ NOC ಇಶ್ಯೂ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟು ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಈ 3 ಏರ್ಲೈನ್ಸ್ಗಳು ಇಂಟ್ರೊಡ್ಯೂಸ್ ಆಗೋದು ನಿಮ್ಗೆ ಹೇಗೆ ಗುಡ್ ನ್ಯೂಸ್ ಆಗುತ್ತೆ? ಇಟ್ಸ್ ವೆರಿ ಸಿಂಪಲ್. ಹೈಯರ್ ದ ನಂಬರ್ ಆಫ್ ಏರ್ಲೈನ್ಸ್, higher the number of aircrafts, higher the number of aircrafts, higher the manpower required to work on the aircrafts. ಸೊ ಏರ್ಕ್ರಾಫ್ಟ್ ಜಾಸ್ತಿ ಆಗ್ತಿದ್ದಂಗೆ, ಏರ್ಲೈನ್ಸ್ ಜಾಸ್ತಿ ಆಗ್ತಿದ್ದಂಗೆ ಏರ್ಕ್ರಾಫ್ಟ್ಗಳು ಜಾಸ್ತಿ ಆಗುತ್ತೆ. ಏರ್ಕ್ರಾಫ್ಟ್ ಜಾಸ್ತಿ ಆಗ್ತಿದ್ದಂಗೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಬೇಕಾದಂತಹ ಏರ್ಕ್ರಾಫ್ಟ್ ಇಂಜಿನಿಯರ್ಸ್ಗಳು, ಪೈಲಟ್ಸ್ಗಳು, ಕ್ಯಾಬಿನ್ ಕ್ರೂಗಳು, ಏರ್ ಹಾಸ್ಟೆಸ್ಗಳು ಮತ್ತು BBA ಇನ್ ಏವಿಯೇಷನ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗಳು ಜಾಸ್ತಿ ಬೇಕಾಗ್ತಾರೆ. ದೇರ್ ಬೈ ಕ್ರಿಯೇಟಿಂಗ್ ಮೋರ್ ಆ್ಯಂಡ್ ಮೋರ್ ಆಪರ್ಚುನಿಟೀಸ್ ಆ್ಯಂಡ್ ಮೋರ್ ವೇಕೆನ್ಸಿ ಇನ್ ದ ಏವಿಯೇಷನ್ ಇಂಡಸ್ಟ್ರಿ. ಇದನ್ನ ಪ್ರೆಸೆಂಟ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿರುವಂತಹ ಮಿಸ್ಟರ್ ರಾಮಮೋಹನ್ ನಾಯ್ಡು ಅವರೇ ಅಫಿಷಿಯಲ್ ಆಗಿ ಡಿಕ್ಲೇರೇಷನ್ ಕೊಡ್ತಾರೆ. ಏವಿಯೇಷನ್ ಇಂಡಸ್ಟ್ರಿ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ 1.8 ಮಿಲಿಯನ್ ಜಾಬ್ಸ್. 1.8 ಮಿಲಿಯನ್ ಅಂತಂದ್ರೆ ಎಷ್ಟಾಯ್ತು? 18 ಲಕ್ಷ ಜಾಬ್ಸ್ನ ಏವಿಯೇಷನ್ ಇಂಡಸ್ಟ್ರಿ ಸೃಷ್ಟಿ ಮಾಡುತ್ತೆ ಅನ್ನಂಗಾಯ್ತು. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಇವತ್ತು IT ಸೆಕ್ಟರಲ್ಲಿ ಏನಾಗ್ತಾ ಇದೆ, ಇವತ್ತು IT ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ, ಬಿಕಾಸ್ ಆಫ್ ದ ಇಂಟ್ರಡಕ್ಷನ್ ಆಫ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿರೋದ್ರಿಂದ ಎಷ್ಟೋ ಜನ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋದವರು ಸಂಜೆ ಬರ್ತಾ ಪೂರ್ತಿ ಮನೆಗೆ ಬಂದ್ಬಿಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಮನೆಗೆ ಬಂದ್ಬಿಟ್ಟಿದ್ದಾರೆ. ಬಿಕಾಸ್ ಆಫ್ AI ಇವತ್ತು IT ಸೆಕ್ಟರಲ್ಲಿ ಜನ ಕೆಲಸ ಕಳ್ಕೊತಾ ಇದ್ದಾರೆ. ಆದರೆ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಇವತ್ತು ಜಾಬ್ ಜನರೇಟ್ ಆಗ್ತಾ ಇದೆ, ಜಾಸ್ತಿ ವೇಕೆನ್ಸಿಗಳು ಉತ್ಪಾದನೆ ಆಗ್ತಾ ಇದೆ, ಜಾಸ್ತಿ ಏರ್ಲೈನ್ಸ್ಗಳು ಬರ್ತಾ ಇದೆ, ಏವಿಯೇಷನ್ ಇಂಡಸ್ಟ್ರಿ ಸ್ಟಾರ್ಟ್ಅಪ್ಸ್ಗಳು ಜಾಸ್ತಿ ಆಗ್ತಾ ಇದೆ. ದೇರ್ ಬೈ ಕ್ರಿಯೇಟಿಂಗ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ವೇಕೆನ್ಸೀಸ್ ಅಂಡ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಪಾಸಿಬಿಲಿಟೀಸ್ ಅಂಡ್ ಆಪರ್ಚುನಿಟೀಸ್. ದಿಸ್ ಇಸ್ ದ ಗುಡ್ ನ್ಯೂಸ್ ಫಾರ್ ಯು. ಒಂದು. ಎರಡನೇ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಎರಡನೇ ಪಾಯಿಂಟ್ ಏನಂತಂದ್ರೆ, AME ಓದೋದು ಈಸಿನಾ ಕಷ್ಟನಾ? PUC ಕಂಪೇರ್ ಮಾಡಿದ್ರೆ AME ಓದೋದು ಈಸಿನಾ? ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ AME ಈಸಿ ಆಗಿರುತ್ತೋ ಟಫ್ ಆಗಿರುತ್ತೋ? ಹುಡುಗಿರಿಗೆ AME ಸೂಟೇಬಲ್ಲೋ? ನಾಲ್ಕನೇದು ಹೆಸರಲ್ಲೇ ಇದೆ ನೋಡಿ, ಮೇಂಟೆನೆನ್ಸ್ ಅಂತ. ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂತಿದೆ. ಮೇಂಟೆನೆನ್ಸ್ ಅಂದ್ರೆ ಬರೀ ರಿಪೇರಿ ಕೆಲಸ, ಅದು ಅಲ್ಲ ಅಂತ ಸುಮಾರು ಸಲ ನಿಮಗೆ ಹೇಳಿದ್ದೀನಿ. ಇಂಟ್ರೊಡಕ್ಟರಿ ಸೆಷನಲ್ಲೂ ಹೇಳಿದ್ದೀನಿ, ಕಾಲೇಜಲ್ಲೂ ಹೇಳಿದ್ದೀನಿ, ಫೋನ್ ಮಾಡಿದಾಗಲೂ ಕೆಲವು ಪೇರೆಂಟ್ಸ್ಗೆ ಹೇಳಿದ್ದೀನಿ. ಬಟ್ ಸ್ಟಿಲ್ ಕೆಲವರು ಹೇಳಿ ನಿಮಗೆ ಆಗಲೇ ನೀಟಾಗಿ ಡಿಮೋಟಿವೇಟ್ ಮಾಡಿರ್ತಾರೆ. ಮೇಂಟೆನೆನ್ಸ್ ಅಂತ ಹೆಸರಲ್ಲೇ ಇದೆ, ಹಾಗಾಗಿ ಅದು ರಿಪೇರಿ ಕೆಲಸನೇ. ಎಸ್ಪೆಷಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ರಿಪೇರಿ ಕೆಲಸ, ನೀನು ಹುಡುಗಿಯಾಗಿ ರಿಪೇರಿ ಕೆಲಸಕ್ಕೆ ಹೋಗ್ತೀಯಾ, ಈ ಥರ ಎಲ್ಲ ಹೇಳ್ಬಿಟ್ಟಿರ್ತಾರೆ. ಅದು ಅಲ್ಲ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಆದರೂ ಕೂಡ ಜಸ್ಟ್ ಫಾರ್ ದ ಸೇಕ್ ಆಫ್ ಕ್ಲಾರಿಫಿಕೇಶನ್, ಡೈರೆಕ್ಟಾಗಿ ಕಾಲೇಜಿಗೆ ವಿಸಿಟ್ ಮಾಡಿ ಅಲ್ಲಿ AME ವಿತ್ BSc ಓದ್ತಿರೋಂಥ ಸ್ಟೂಡೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೇ ಕೇಳೋಣ, AME ಓದೋದು ಈಸಿಯೋ ಟಫೋ? ಒಂದು. ಎರಡನೇದು, ಕಂಪೇರ್ ಟು ಇಂಜಿನಿಯರಿಂಗ್ AME ಈಸಿನೋ ಟಫರೋ? ಮೂರನೇದು, ಮೇಂಟೆನೆನ್ಸ್ ಅಂದರೆ ಬರೀ ರಿಪೇರಿ ಕೆಲಸನಾ? ನಾಲ್ಕನೇದು, AME ಆದಮೇಲೆ ಬರೀ ರಿಪೇರಿ ಕೆಲಸನೇ ಮಾಡಬೇಕಾ? ಐದನೇದು, ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಸೂಟೇಬಲ್ಲ? ಇದೆಲ್ಲ ವಿಚಾರಗಳನ್ನು ಡೈರೆಕ್ಟಾಗಿ ಕಾಲೇಜಿಗೆ ವಿಸಿಟ್ ಮಾಡಿ, AME ವಿತ್ BSc ಕಾಲೇಜಿಗೆ ವಿಸಿಟ್ ಮಾಡಿ ಅಲ್ಲಿ ಓದ್ತಿರೋಂಥ ಸ್ಟೂಡೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೂರಿಸಿ ಈ ಪ್ರಶ್ನೆಗಳನ್ನ ಕೇಳಿ ಅದೇ ವಿಡಿಯೋನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆ ವಿಡಿಯೋ ಟಕ್ ಅಂತ ಬಂದು ನಿಮಗೆ ನೋಟಿಫಿಕೇಶನ್ ಬೀಳುತ್ತೆ. ಹಾಗೆ ಕೆಲವರಿಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಇದ್ದರೆ ಅವ್ರಿಗೂ ಕಳಿಸ್ತೀನಿ ಅಂತ ನೀವು ನೋಡ್ಬೋದು. ಆ ವಿಡಿಯೋ ನೋಡಿಬಿಟ್ರೆ ನಿಮಗೆ ಇನ್ ಡೀಟೇಲ್ ಆಗಿ ನಿಮಗಿರೋ ಎಲ್ಲ ಕ್ವಶನ್ಸ್ಗೂ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇಲ್ಲ, ಈಗ ಶುರು ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಡೈವ್ ಡೀಪ್ ಇನ್ ಟು ದ ಮೇನ್ ಕಾನ್ಸೆಪ್ಟ್, ದಟ್ ಈಸ್ AME ಅಡ್ಮಿಷನ್ ಪ್ರೋಸೆಸ್ 2026. ಟು ಬಿಗಿನ್ ವಿತ್ AME ಅಡ್ಮಿಷನ್ ಪ್ರೋಸೆಸ್ ಹೇಗೆ, ಯಾವ ರೀತಿ ಅಡ್ಮಿಷನ್ ಆಗಬೇಕು, ಅದಕ್ಕಿಂತ ಮುಂಚೆ
ಅಡ್ಮಿಷನ್ ಕ್ರೈಟೀರಿಯಾ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತಲ್ಲ ಅದ್ರ ಬಗ್ಗೆ ತಿಳ್ಕೊಂಬೋಣ. ಯಾರ್ಯಾರು AMEಗೆ ಅಡ್ಮಿಷನ್ ಆಗಬಹುದು? ಮೊದಲನೇದು PCMB ಸ್ಟೂಡೆಂಟ್ಸ್, ಎರಡನೇದು PCMC ಸ್ಟೂಡೆಂಟ್ಸ್, ಮೂರನೇದು PCME ಸ್ಟೂಡೆಂಟ್ಸ್. ಕೆಲವು ಸ್ಟೂಡೆಂಟ್ಸ್ಗಳಿಗೆ PCM ಅಂತ ಗೊತ್ತಿಲ್ಲ. PCM ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್ ಅಂತಲೂ ಒಂದಿದೆ. ಹೀಗೆ ಹೇಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಅಂತಿದೆಯೋ, ಬಯಾಲಜಿ ಹೇಗಿದೆಯೋ ಹಾಗೆ ಎಲೆಕ್ಟ್ರಾನಿಕ್ಸ್ ಅಂತಲೂ ಒಂದು ಸ್ಟ್ರೀಮ್ ಇದೆ. ತುಂಬ ಅನ್ಪಾಪ್ಯುಲರ್ ಅದು, ಸುಮಾರು ಕಾಲೇಜ್ಗಳಲ್ಲಿ ಇರಲ್ಲ ಅದು. ಹಾಗಾಗಿ ಕೆಲವು ಪೇರೆಂಟ್ಸ್ಗಳಿಗೆ, ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಬಟ್ ಸ್ಟಿಲ್ PCMB, PCMC ಮತ್ತು PCME ಸ್ಟೂಡೆಂಟ್ಸ್ಗಳು ಇದಕ್ಕೆ ಅಡ್ಮಿಷನ್ ಆಗ್ಬೋದು. ಅಂದರೆ ಸ್ಪೆಸಿಫಿಕ್ ಆಗಿ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಅಡ್ಮಿಷನ್ ಆಗ್ಬೋದು. ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ, ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಸೈನ್ಸ್ಗೆ ಹೇಗೆ AME ಇದೆಯೋ ಅದೇ ಥರ ಕಾಮರ್ಸು ಮತ್ತು ಆರ್ಟ್ಸು ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ IGP ಅಂತ, ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ ಅಂತ. ಅದರ ಯೂಟ್ಯೂಬ್ ವಿಡಿಯೋ ಏನಿದೆ, ಆ ಯೂಟ್ಯೂಬ್ ವಿಡಿಯೋನ ಲಿಂಕ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಡಿಪ್ಲೊಮಾ, PUC ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗಳು, ಕಾಮರ್ಸು, ಆರ್ಟ್ಸು ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳು ಆ ವಿಡಿಯೋನ ರೆಫರ್ ಮಾಡಿ ನಿಮಗೆ ಅದಕ್ಕೆ ಎಲಿಜಿಬಿಲಿಟಿ. ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ AMEಗೆ ಎಲಿಜಿಬಲ್. ಸೊ ವಾಟ್ ಐ ಮೀನ್ ಟು ಸೇ, ಸೈನ್ಸ್ ಸ್ಟೂಡೆಂಟ್ಸು AMEಗೆ ಎಲಿಜಿಬಲ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ಕ್ಲಿಯರ್ ಆಯ್ತಾ? ಈಗ ಅಡ್ಮಿಷನ್ ಪ್ರೊಸೆಸ್ಗೆ ಬಂದ್ಬೋಣ. ಅಡ್ಮಿಷನ್ ಯಾವಾಗ ಶುರುವಾಗುತ್ತೆ? 1 ಅಕ್ಟೋಬರ್ 2025ನೇ ಇಸ್ವಿಯಿಂದ ಅಡ್ಮಿಷನ್ಸು ಶುರುವಾಗಿದೆ. ಯಾವಾಗ ಮುಗಿಯುತ್ತೆ? ಯಾವಾಗ ಸೀಟ್ ಮುಗಿಯುತ್ತೆ ಅವಾಗ ಮುಗಿಯುತ್ತೆ. ಸರ್ ಇನ್ನೂ PUC ರಿಸಲ್ಟೇ ಬಂದಿಲ್ಲ ನಮಗೆ, ಅಡ್ಮಿಷನ್ ಹೆಂಗೆ ಶುರು ಮಾಡ್ಬಿಡ್ತೀರಾ ನೀವು? ದಟ್ಸ್ ಬಿಕಾಸ್ ಆಫ್ ಪ್ರೀ ಬುಕ್ಕಿಂಗ್. ಆಸ್ ಐ ಸೆಡ್ ಬಿಫೋರ್, ಹಿಂದೆ ಹೇಳಿರೋ ಪ್ರಕಾರ, ಇಂಟ್ರೊಡಕ್ಟರಿ ಸೆಷನ್ಸಲ್ಲಿ ಕಾಲೇಜಲ್ಲೆಲ್ಲ ಹೇಳಿರೋ ಪ್ರಕಾರ AMEಗೆ ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳು ಇರೋದಿಲ್ಲ. ಕಾಲೇಜ್ ಕಡೆಯಿಂದನೂ ಯಾವುದೇ ಎಂಟ್ರೆನ್ಸ್ ಟೆಸ್ಟು, ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮತ್ತೊಂದು ನಡೆಸೋದಿಲ್ಲ. ಆದ ಕಾರಣ ಅಡ್ಮಿಷನ್ಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್, ಅಂದರೆ ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಅಲ್ಲಿರೋದೇ 120 ಸೀಟು. ಸೊ ಇರೋದು 120 ಸೀಟು, ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಹಾಗಾದ ಕಾರಣ ನೀವು ಸೀಟ್ನ ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು. ಈಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಮೊಬೈಲ್ ಫೋನ್ಸ್ನ ಪ್ರೀ ಬುಕ್ ಮಾಡ್ತಾರೆ ಗೊತ್ತಾ ನಿಮಗೆ? ಐಫೋನ್ಸ್, ಎಕ್ಸ್ಪೆಷಲ್ ಐಫೋನ್ಸ್ನ ಪ್ರೀ ಬುಕ್ ಮಾಡ್ತಾರೆ, ನೋಡಿದ್ದೀರಾ ನೀವು? ಆ ಥರ ಯಾಕೆ ಪ್ರೀ ಬುಕ್ ಮಾಡ್ತಾರೆ? ಮುಗ್ದೋಗುತ್ತೆ, ಸ್ಟಾಕ್ಸ್ ಕಮ್ಮಿ ಇದೆ ಅನ್ನೋ ಭಯಕ್ಕೆ. ಅದೇ ಥರ ಇಫ್ ಯು ಆರ್ ಡೆಡಿಕೇಟೆಡ್, ನಿಮಗೆ ಮುಗ್ದೋಗುತ್ತೆ, ಸೀಟ್ ಕಮ್ಮಿ ಇದೆ ಅನ್ನೋ ಭಯ ಇತ್ತು ಅಂತಂದರೆ, ನಿಮಗೆ ಮುತುವರ್ಜಿ ಕಾಳಜಿ ಇದೆ, ನೀವು ಡೆಡಿಕೇಟೆಡ್ ಆಗಿ ಇದನ್ನೇ ಮಾಡಬೇಕು ಅಂತಿದ್ದೀರಾ, ಸೀರಿಯಸ್ನೆಸ್ ಇದೆ ಅಂತಂದರೆ ನೀವು ಪ್ರೀ ಬುಕ್ಕಿಂಗ್ ಮಾಡ್ಕೋಬಹುದು. ಆ ಪ್ರೀ ಬುಕ್ಕಿಂಗ್ ಹೇಗೆ ಮಾಡ್ಕೊಳ್ಳೋದು, ಏನು ಕತೆ, ಅದು ಇದೆಲ್ಲ ಡೀಟೇಲ್ಸ್ಗಳನ್ನ ಹೇಳ್ತೀನಿ. ಟು ಬಿಗಿನ್ ವಿತ್, ಪ್ರೀ ಬುಕ್ ಮಾಡ್ಕೋಬೇಕು ಅಂತಂದರೆ 2 ಆಪ್ಷನ್ ಇರುತ್ತೆ. ಸೊ ಒಂದು ಆಫ್ಲೈನ್ ಅಡ್ಮಿಷನ್ನು, ಇನ್ನೊಂದು ಆನ್ಲೈನ್ ಅಡ್ಮಿಷನು. ಈಗ ಆಫ್ಲೈನ್ ಅಡ್ಮಿಷನು, ಆನ್ಲೈನ್ ಅಡ್ಮಿಷನ್ ತುಂಬ ಸಿಂಪಲ್ಲು, ಈಸಿಯಾಗಿ ಹೇಳಿ ಮುಗಿಸ್ಬಿಡ್ಬೋದು. ಅದಕ್ಕೆ ಫಸ್ಟು ಆಫ್ಲೈನ್ ಅಡ್ಮಿಷನ್ ತಗೋತೀನಿ. ಸೊ ಆಫ್ಲೈನ್ ಅಡ್ಮಿಷನ್ ಬಗ್ಗೆ ಹೇಳ್ತೀನಿ. ಈಗ ಆಫ್ಲೈನ್ ಹೆಸರಲ್ಲೇ ಇದೆ ಆಫ್ಲೈನ್ ಅಡ್ಮಿಷನ್ ಅಂತ. ಆಫ್ಲೈನ್ ಅಡ್ಮಿಷನ್ ಅಂದರೆ ನೀವು ಡೈರೆಕ್ಟ್ ಕಾಲೇಜ್ಗೆ ಬರಬೇಕು. ಸೊ ಈಗ ನೆಕ್ಸ್ಟ್ ಪ್ರಶ್ನೆ, ಕಾಲೇಜಿಗೆ ಯಾವಾಗ ಬರಬೇಕು? ವರ್ಕಿಂಗ್ ಡೇ ದಿವಸ ಯಾವತ್ತು ಬೇಕಾದ್ರೂ ಬರ್ಬೋದು. ಆದರೆ ಸಂಡೇಸ್ಗಳು ಅಥವಾ ಪಬ್ಲಿಕ್ ಹಾಲಿಡೇಸ್ಗಳು, ಸಂಕ್ರಾಂತಿ, ಯುಗಾದಿ, ದೀಪಾವಳಿ, ಈ ಥರ ಪಬ್ಲಿಕ್ ಹಾಲಿಡೇಸ್ಗಳು ಕಾಲೇಜು ತೆಗೆದಿರೋದಿಲ್ಲ. ಸಂಡೇಸು ಕೂಡ ತೆಗೆದಿರೋದಿಲ್ಲ. ಇನ್ನು ಕೆಲವು ಸ್ಟೂಡೆಂಟ್ಸ್ಗಳು, ಪೇರೆಂಟ್ಸ್ಗಳು ನನ್ನ ಕೇಳ್ತಾ ಇರ್ತಾರೆ, ಯಾವ ಥರ ಸಂಡೇ ಒಂದು ಸೆಷನ್ ಇಟ್ಕೊಡಿ ಸರ್ ಕಾಲೇಜಲ್ಲಿ, ನಮಗೆ ಬರೋಕ್ಕೆ ಅನುಕೂಲ ಆಗುತ್ತೆ, ಪೇರೆಂಟ್ಸ್ಗೆ ರಜಾ ಇರುತ್ತೆ, ಸ್ಟೂಡೆಂಟ್ಸ್ಗೆ ರಜಾ ಇರುತ್ತೆ, ಕಾಲೇಜಲ್ಲಿ ಪರ್ಮಿಷನ್ ಕೇಳೋ ಅವಶ್ಯಕತೆ ಇರಲ್ಲ. ಈಗ ಪ್ರಿಪ್ರೇಟರಿ ಲ್ಯಾಬ್ ಎಕ್ಸಾಮ್ ಅದು ನಡೀತಿರೋದ್ರಿಂದ ಕಾಲೇಜಲ್ಲಿ ಕೆಲವು ಸ್ಟೂಡೆಂಟ್ಸ್ ಕಳಿಸೋದಿಲ್ಲ, ಇಲ್ಲರಿ ಎಕ್ಸಾಮ್ ಟೈಮು ಹಂಗೆ ಅಂದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಸಂಡೇಸ್ ಆಯಿತು ಅಂತಾರೆ, ಕಾಲೇಜಲ್ಲಿ ಫ್ರೀ ಇರುತ್ತೆ, ಮನೇಲಿ ಇರ್ತಾರೆ ಸ್ಟೂಡೆಂಟ್ಸು, ಈಸಿಯಾಗಿ ಬಂದ್ಬಿಡ್ಬೋದು, ನಮಗೂ ರಜಾ ಇರುತ್ತೆ ಅಂತ ಪೇರೆಂಟ್ಸ್ಗಳು ಹೇಳಿದ್ದಾರೆ. ಅದಕ್ಕೆ ಒಂದು ಸೆಷನ್ನ ಸಂಡೇ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಅದು ಏನಾರೋ ಅಪ್ರೂವ್ ಆಯಿತು, ನಮಗೆ ಸಂಡೇ ಓಕೆ, ಸಂಡೇ ಕಾಲೇಜವರು ತೆಗಿತೀನಿ ಅಂತ ಆಯಿತು ಅಂತಂದರೆ ನಿಮಗೆ ತಿಳಿಸ್ತೀನಿ, ನೀವು ಸಂಡೇ ಬರ್ಬೋದು. ಸೊ ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಸೊ ಬೇರೆ ದಿವಸಗಳು ಬೇಡ ಸರ್, ಸಂಡೇ ಬೇಡ, ನಾವು ಮಾಮೂಲಿ ಬೇರೆ ದಿವಸ ವರ್ಕಿಂಗ್ ಡೇಸೇ ಬರ್ತೀವಿ ಅನ್ನೋರು ಏನು ಮಾಡಬೇಕು, 2 ದಿವಸ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಯಾರ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು? ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಮ್ಯಾಂಡೇಟಾ? ಹೌದು, ಮ್ಯಾಂಡೇಟು, ಕಡ್ಡಾಯ. ಯಾಕೆಂದರೆ ಇಂಡಿಯನ್ ಏರ್ ಫೋರ್ಸಲ್ಲಿ ಇದ್ದಂತಹ ಒಂದು ಹೆಲಿಕಾಪ್ಟರ್ ಕಾಲೇಜ್ ಒಳಗಡೆ ಇದೆ, ಬಿಕಾಸ್ ಆಫ್ ವಿಚ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕು. 2 ದಿವಸ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಅಪಾಯಿಂಟ್ಮೆಂಟ್ ತೊಗೊಳ್ಳೋಕ್ಕೆ ಯಾರಿಗೆ ಫೋನ್ ಮಾಡಬೇಕು? ಯಾರಿಗೆ ಫೋನ್ ಮಾಡಬೇಕು ಅನ್ನೋ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಮತ್ತು ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡಿ, ಆ ಸಂಬಂಧಪಟ್ಟ ಅಥಾರಿಟಿ ಅಥವಾ ಕನ್ಸರ್ನ್ ಅಥಾರಿಟಿಗೆ ಫೋನ್ ಮಾಡಿ 2 ದಿವಸ ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೊ ಈಗ ನೀವೇನು ಮಾಡ್ತೀರಾ, ಆಫ್ಲೈನ್ ಅಡ್ಮಿಷನ್ ಫಸ್ಟ್ ಸ್ಟೆಪ್ ಗೊತ್ತಾಯಿತು, ವರ್ಕಿಂಗ್ ಡೇಸಲ್ಲಿ 2 ಡೇಸ್ ಬಿಫೋರ್ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕು. ನೆಕ್ಸ್ಟ್ ಬಂದ ಮೇಲೆ ಏನಾಗುತ್ತೆ ಅದನ್ನು ಹೇಳಿದ ತಕ್ಷಣ ನಿಮ್ಮನ್ನ ಡೈರೆಕ್ಟಾಗಿ ಅಡ್ಮಿಷನ್ ಆಗಕ್ಕೆ ಬಿಡಲ್ಲ. ಯಾಕೆ ಅಂತಂದರೆ ಇಂಟ್ರೊಡಕ್ಟರಿ ಸೆಷನಲ್ಲೆಲ್ಲ ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳು ನೋಡಿರ್ತೀರ ನೀವು, ಒಂದೊಂದು ಎಲ್ಲ ಡೀಟೇಲಾಗಿ ಗೊತ್ತಾಗಿರುತ್ತೆ, ಪೇರೆಂಟ್ಸ್ಗೆ ಒಂದು ಐಡಿಯಾ ಬಂದಿರುತ್ತೆ. ಸ್ಟೂಡೆಂಟ್ಸು ಇವತ್ತು ಜನರೇಷನ್ Z ಕಿಡ್ಸ್ ಎಲ್ಲ ರಿಸರ್ಚ್ ಮಾಡಿರ್ತಾರೆ, ಅವ್ರಿಗೆ ಪೂರ್ತಿ ಇನ್ ಡೀಟೇಲಾಗಿ ಗೊತ್ತಿರುತ್ತೆ. ಪೇರೆಂಟ್ಸ್ಗೆ ಲೈಟಾಗಿ ಒಂದು ಸ್ವಲ್ಪ ಬ್ರೀಫಾಗಿ ಗೊತ್ತಿರುತ್ತೆ, ಆದರೆ ಇನ್ ಡೆಪ್ತ್ ನಾಲೆಜ್ ಇರಲ್ಲ. ಒಬ್ಬಳೇ ಮಗಳು, ಒಬ್ಬನೇ ಮಗ ಎಲ್ಲಿ ಹೋಗ್ತಾನೋ ಏನು ಕತೆನೋ, ಆ ಕೋರ್ಸ್ ಬಗ್ಗೆ ನಮಗೇನು ಗೊತ್ತಿಲ್ಲ, ಪ್ಲೇಸ್ಮೆಂಟ್ ಹೆಂಗೋ, ಫೀಸ್ ಹೆಂಗೋ, ಸ್ಯಾಲ್ರಿ ಹೆಂಗೋ, ನೆಕ್ಸ್ಟ್ ಫ್ಯೂಚರ್ ಹೆಂಗೋ, ಆಮೇಲೆ ಹೈಯರ್ ಎಜುಕೇಷನು, ಅದರಿಂದ ಗ್ಯಾರಂಟಿ ಪ್ಲೇಸ್ಮೆಂಟ್ ಇರುತ್ತಾ, ಕ್ಯಾಂಪಸ್ ಇಂಟರ್ ಗ್ಯಾರಂಟಿ ಸಪೋರ್ಟ್ ಆಗುತ್ತಾ,
ಒಬ್ಬಳೇ ಮಗಳಿರೋದು, ಸೊ ಆದ್ದರಿಂದ ಹೇಗೆ ಕಳಿಸೋದು, ಈ ಥರ ಎಲ್ಲ ಭಯಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಫೋನಲ್ಲಿ ಹೇಳಿದ್ದೀನಿ, ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜಿಗೆ ಬಂದಾಗ ಹೇಳಿದ್ದೀನಿ, ನಾನು ನಮ್ಮ ಅಣ್ಣನ ಮಗಳನ್ನ AME ಮಾಡಿಸ್ತಾ ಇದ್ದೀವಿ. ಈಗ ಸೆಕೆಂಡ್ ಇಯರಲ್ಲಿ ಇದ್ದಾಳೆ, AME ವಿತ್ BSc ಟೋಟಲ್ 3 ಇಯರ್ಸು, ಈಗ ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾಳೆ. ಆ್ಯಸ್ ಎ ಪೇರೆಂಟು ನೀವು ಈಗ ಏನು ಯೋಚನೆ ಮಾಡ್ತಾ ಇದ್ದೀರೋ ಅದನ್ನು ನಾನು ಆಗಲೇ 4 ವರ್ಷಕ್ಕಿಂತ ಮುಂಚೆನೇ ಯೋಚನೆ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಪೇರೆಂಟ್ಸ್ ಮನಸ್ಸಿನ ತಳವಳ ಏನೋ ಗಾಬರಿ ಏನೋ ನಂಗೆ ಅರ್ಥ ಆಗುತ್ತೆ ನೀಟಾಗಿ. ಬಿಕಾಸ್ ಆಫ್ ವಿಚ್ ನೀವು ಕಾಲೇಜಿಗೆ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಅಡ್ಮಿಷನ್ ಕೊಡಲ್ಲ. ಫಸ್ಟ್ ನೀವು ಬಂದಾಗ ಏನು ಮಾಡ್ತಾರೆ ಅಂತಂದರೆ ನಿಮ್ಮನ್ನ ಕೂರಿಸ್ಕೊಂಡು ಇನ್ ಡೀಟೇಲ್ ಆಗಿ ಕೋರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. AME ಸರ್ಟಿಫಿಕೇಟ್ ಯಾವ ಥರ ಬರುತ್ತೆ, BSc ಯಾವ ಥರ ಬರುತ್ತೆ, ಅದು ಅಪ್ರೂವಲ್ ಹೇಗಿದೆ, UGC ಅಪ್ರೂವ್ಡಾ, AICT ಕೂರಿಸಿ ನೀಟಾಗಿ ಇನ್ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಾದ್ರ ಬಗ್ಗೆನೇ. AME ಸರ್ಟಿಫಿಕೇಟ್ ಯಾವ ರೀತಿ ಬರುತ್ತೆ, BSc ಹೇಗೆ ಬರುತ್ತೆ. ಈ ಕೆಲವು ಪೇರೆಂಟ್ಸ್ ನನ್ನ ಕೇಳಿದ್ದಾರೆ, ಸರ್ ಏರ್ಕ್ರಾಫ್ಟ್ ಇಂಜಿನಿಯರ್ ಸರ್ಟಿಫಿಕೇಟಲ್ಲಿ ಇಂಜಿನಿಯರ್ ಅಂತಾನೆ ಬರುತ್ತಾ ಸರ್? ಎಸ್, ಸರ್ಟಿಫಿಕೇಟಲ್ಲಿ ಇಂಜಿನಿಯರ್ ಅಂತಾನೆ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೇ ಬರುತ್ತೆ. ಅದು ಯಾವ ರೀತಿ ಇರುತ್ತೆ ನನ್ನ ತೋರಿಸ್ತಾರೆ ಕಾಲೇಜಲ್ಲಿ. BSc ಡಿಗ್ರಿ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅದನ್ನು ತೋರಿಸ್ತಾರೆ. ಅದು UGC ಅಪ್ರೂವ್ಡಾ, AICT ಅಪ್ರೂವ್ಡಾ? ಹೌದು ಅಪ್ರೂವ್ಡ್ ಅಂತ ನಾನು ಕಾಲೇಜ್ ಇಂಟ್ರೊಡಕ್ಟರಿ ಸೆಷನಲ್ಲೆಲ್ಲ ಹೇಳಿದ್ದೀನಿ, ಕಾಲೇಜಲ್ಲೂ ಹೇಳಿದ್ದೀನಿ, ಪೇರೆಂಟ್ಸ್ಗೆ ಫೋನ್ ಮಾಡಿದವ್ರಿಗೂ ಹೇಳಿದ್ದೀನಿ. ಬಟ್ ಸ್ಟಿಲ್ ಅದನ್ನು ಆನ್ಲೈನಲ್ಲಿ ವೆರಿಫೈ ಮಾಡಿ ತೋರಿಸ್ತಾರೆ. ಆನ್ಲೈನ್ ವೆರಿಫೈ ಮಾಡ್ಬೋದು ನೀವು. UGC ಅಪ್ರೂವ್ಡ್, AICT ಅಪ್ರೂವ್ಡ್ ಯೂನಿವರ್ಸಿಟಿಗಳನ್ನ ಹೇಗೆ ವೆರಿಫೈ ಮಾಡೋದು ಅದನ್ನು ತೋರಿಸ್ತಾರೆ. ನೆಕ್ಸ್ಟು ಕಾಲೇಜು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆಯಾ ಅದನ್ನು ತೋರಿಸ್ತಾರೆ. ನೆಕ್ಸ್ಟು BSc ಆದಮೇಲೆ ಏನೇನು ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಅದು ನೋಡಿ. ಹೆಸರಲ್ಲಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂತಿದೆಯಲ್ಲ, ಇದು ಬರೀ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಿದ್ದು, ಬೇರೆ ಯಾವ ಫೀಲ್ಡಲ್ಲೂ ಕೆಲಸನೇ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದು ಆ್ಯಕ್ಚುಲಿ ನಿಜ ಅಲ್ಲ. ಯಾಕಂದರೆ ಇಂಟ್ರೊಡಕ್ಟರಿ ಸೆಷನಲ್ಲಿ ಹೇಳಿದ್ದೀನಿ, ದಿಸ್ BSc ಇಸ್ ಒನ್ ಆಫ್ ಇಟ್ಸ್ ಕೈಂಡ್. ಹಾಗಾಗಿ BSc ಆದಮೇಲೆ ಇನ್ನೇನು ಜಾಬ್ ಆಪರ್ಚುನಿಟೀಸ್ ಇರುತ್ತೆ. AIML ಇನ್ ಡೇಟಾ ಸೈನ್ಸಲ್ಲಿ ಇದೆಯಲ್ಲ, IT ಸೆಕ್ಟರ್ ವರ್ಕ್ ಮಾಡ್ಬೋದು. ಬಟ್ ಅದು ನಿಜ, ಅದ್ರ ಸಿಲೆಬಸ್ ಹೇಗೆ, ಸರ್ಟಿಫಿಕೇಟ್ಸ್ ಹೇಗೆ ಬರುತ್ತೆ, ಕೋರ್ಸ್ ಸ್ಟ್ರಕ್ಚರ್ ಹೇಗೆ ನಡೆಯುತ್ತೆ, BSc ಆದಮೇಲೆ ಎಲ್ಲೆಲ್ಲೂ ಹೋಗ್ಬೋದು, ಏನೇನು ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಪ್ಲೇಸ್ಮೆಂಟ್ ಹೇಗಿರುತ್ತೆ, ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಬರೀಬೋದಾ, ಹೈಯರ್ ಎಜುಕೇಷನ್ ಮಾಡ್ಬೋದಾ, ಇದಾದಮೇಲೆ AMEಗೆ ಬರ್ತಾರೆ. ಸೊ AME ಸರ್ಟಿಫಿಕೇಟ್ ಯಾಕೆ ಬರುತ್ತೆ, ಪ್ಲೇಸ್ಮೆಂಟ್ ಯಾವ ರೀತಿ ಆಗಿರುತ್ತೆ, ಪ್ಲೇಸ್ಮೆಂಟ್ ಸಪೋರ್ಟ್ ಕಾಲೇಜಿಂದ ಕರೆಕ್ಟಾಗಿರುತ್ತಾ, ಕ್ಯಾಂಪಸ್ ಇಂಟರ್ವ್ಯೂಗೆ ಎಷ್ಟು ಕಂಪ್ನಿಗಳು ಬರ್ತವೆ, ಎಷ್ಟು ಕಂಪ್ನಿಗಳು ಏನು ಸ್ಯಾಲ್ರಿ ಆಫರ್ ಮಾಡ್ತಾರೆ, ಎಷ್ಟು ವೇಕೆನ್ಸಿಗಳು ಜನರೇಟ್ ಆಗಿದೆ ಇವತ್ತು ಕಂಪ್ನಿಲಿ. ಇಂಡಸ್ಟ್ರಿಯಲ್ ವೇಕೆನ್ಸಿ ಇದ್ದರೆ ತಾನೇ ಕಾಲೇಜ್ಗೆ ಕ್ಯಾಂಪಸ್ ಇಂಟರ್ವ್ಯೂ ಬರೋಕ್ಕಾಗೋದು. ಆ ಇಂಡಸ್ಟ್ರಿಯಲ್ ವೇಕೆನ್ಸಿ ಇದೆಯಾ, AME ಮಾಡಿರೋ ಡಿಮಾಂಡ್ ಇಂಡಸ್ಟ್ರಿಯಲ್ ಇದೆಯಾ, ಕ್ಯಾಂಪಸ್ ಇಂಟರ್ವ್ಯೂ ಗ್ಯಾರಂಟಿ ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಾರಾ, ಕ್ಯಾಂಪಸ್ ಇಂಟರ್ವ್ಯೂಗೆ ಎಷ್ಟು ಕಂಪ್ನಿ ಬರುತ್ತೆ, ಏನು ಸ್ಯಾಲ್ರಿ ಆಫರ್ ಮಾಡ್ತಾರೆ, ಗ್ರೋತ್ ಹೇಗಿರುತ್ತೆ, ನೆಕ್ಸ್ಟ್ ಇವ್ರದ್ದು ಫ್ಯೂಚರ್ ಹೇಗಿರುತ್ತೆ, ಬೇರೆ ಎಲ್ಲೆಲ್ಲಿ ಸೆಕ್ಟರ್ ಕೆಲಸ ಮಾಡ್ಬೋದು. AME ಬೇಸಿಸ್ ಮೇಲೆ IT ಕಂಪ್ನಿಲಿ ವರ್ಕ್ ಮಾಡ್ಬೋದು ನೀವು. ಅದನ್ನು ಹೇಳಿದ್ದೀನಿ ಇಂಟ್ರೊಡಕ್ಟರಿ ಸೆಷನಲ್ಲಿ. ಬಟ್ ಕೆಲವರು ಇಲ್ಲ ಸರ್ ಏರ್ಕ್ರಾಫ್ಟಲ್ಲಿ ಹೆಸರಲ್ಲೇ ಇದೆಯಲ್ಲ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂತ, ಬರೀ ಏರ್ಪೋರ್ಟ್ ಅಷ್ಟೇ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅದು ನಿಜ ಅಲ್ಲ. ದೇರ್ ಆರ್ ಎನ್ ನಂಬರ್ ಆಫ್ IT ಕಂಪ್ನೀಸ್ ವಿಚ್ ಹೈರ್ಸ್ ಎನ್ AME. ಅದು ಯಾವ್ದು ಕ್ಯಾಂಪಸ್ ಮುಖಾಂತರ IT ಕಂಪ್ನಿಲಿ ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಆಗುತ್ತಾ, ಕಾಲೇಜ್ ಕಡೆಯಿಂದ ಕರೆಕ್ಟಾಗಿ ಅದಕ್ಕೆ ಸಪೋರ್ಟ್ ಇದೆಯಾ, ಕರೆಕ್ಟಾಗಿ ಟ್ರೈನಿಂಗ್ ಕೊಡ್ತಾರಾ, ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಹೇಳ್ತಾರೆ ವಿತ್ ಪ್ರೂಫು ವಿತ್ ಲಾಜಿಕ್ಕು. ಅದಾದಮೇಲೆ ಫೀಸ್ ಹೆಂಗೆ ಕಟ್ಟಬೇಕು, ಸ್ಕಾಲರ್ಶಿಪ್ ಹೇಗೆ, ಲೋನ್ ಹೇಗೆ ತೊಗೋಬೇಕು, ಎಷ್ಟು ಕಂತಲ್ಲಿ ಫೀಸ್ ಕಟ್ಟಬೇಕು, ಸ್ಟಾರ್ಟಿಂಗ್ ಎಷ್ಟು ಫೀಸ್ ಕಟ್ಟಬೇಕು, ಆಮೇಲೆ ಎಷ್ಟು ಫೀಸ್ ಕಟ್ಟಬೇಕು, ಯಾವಾಗ ಎಷ್ಟು ಫೀಸ್ ಕಟ್ಟಬೇಕು, ಕಾಲೇಜ್ ಯಾವಾಗಿಂದ ಶುರು, ರಜೆಗಳು ಹೇಗಿರುತ್ತೆ, ಇವ್ರದ್ದು ಓದ್ತಾ ಇದ್ದಾರೋ ಇಲ್ವೋ ಅಂತ ಹೇಗೆ ಟ್ರ್ಯಾಕ್ ಮಾಡೋದು. ಅದಕ್ಕೆಲ್ಲ ಕಾಲೇಜಲ್ಲಿ ಒಂದು ಆ್ಯಪ್ ಇದೆ. ಅದು ಆ್ಯಪ್ದು ಹೇಗಿರುತ್ತೆ, ಅದು ಏನು ಕತೆ, ಅದನ್ನೆಲ್ಲ ಅಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ. ಇದೆಲ್ಲ ಹೇಳಾದ್ಮೇಲೆ ಒಂದು 4-5 ಜನ ಸ್ಟೂಡೆಂಟ್ಸ್ನ ಕರೆಸ್ತಾರೆ. ಸೊ ನೀವು ಅವ್ರ ಹತ್ರ ಮಾತಾಡ್ಕೋಬೋದು. ಫಸ್ಟ್ ಇಯರ್ ಪ್ಲೇಸ್ಮೆಂಟ್ ಆಗಿ, ಸೆಕೆಂಡ್ ಇಯರ್ ಪ್ಲೇಸ್ಮೆಂಟ್ ಆಗಿರೋರು, 3ನೇ ವರ್ಷಕ್ಕೆ ಪ್ಲೇಸ್ಮೆಂಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ, ಫಸ್ಟ್ ಇಯರ್ ಪ್ಲೇಸ್ಮೆಂಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ ಕ್ಯಾಂಪಸ್ಸಲ್ಲಿ. ಯಾವುದೋ ಪೇರೆಂಟ್ ಒಬ್ರು ಕೇಳಿಬಿಟ್ರು ನನಗೆ, ಸರ್ ಫಸ್ಟ್ ಇಯರ್ಗೆ ಪ್ಲೇಸ್ಮೆಂಟ್ ಆಗುತ್ತಲ್ಲ ಹೆಂಗದು, ಅವ್ರಿನ್ನೂ ಕೋರ್ಸೇ ಕಂಪ್ಲೀಟ್ ಮಾಡಿರೋಲ್ವಲ್ಲ, ಹೆಂಗೆ ಪ್ಲೇಸ್ಮೆಂಟ್ ಆಯ್ತು ಅವ್ರಿಗೆ? ಫಸ್ಟ್ ಇಯರ್ ಪ್ಲೇಸ್ಮೆಂಟ್ ಆಗಿರೋರಿಗೆ ಅವರು PUCಲಿ ಏನು ಓದಿರ್ತಾರೋ ಆ ಕ್ವಶನ್ ಕೇಳಿರ್ತಾನೆ. ಸೆಕೆಂಡ್ ಇಯರ್ ಪ್ಲೇಸ್ಮೆಂಟ್ ಆಗಿರೋರಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ಏನು ಓದಿರ್ತಾರೋ ಕಾಲೇಜ್ ಒಳಗಡೆ ಅದನ್ನು ಕೇಳ್ತಾನೆ. 3ನೇ ವರ್ಷಕ್ಕೆ ಪ್ಲೇಸ್ಮೆಂಟ್ ಆಗಿರೋರಿಗೆ ಆಬ್ವಿಯಸ್ಲಿ 3 ವರ್ಷ ಕಾಲೇಜಲ್ಲಿ ಏನು ಓದಿರ್ತಾರೋ ಅದನ್ನು ಕೇಳ್ತಾರೆ. ದಿಸ್ ಇಸ್ ಹೌ ದ ಲಾಜಿಕ್ ವರ್ಕ್ಸ್. ಸೊ ಆ ಥರ ಪ್ಲೇಸ್ಮೆಂಟ್ ಆಗಿರೋ ಅಷ್ಟು ಜನ ಸ್ಟೂಡೆಂಟ್ಸ್ನ ಕರೆಸ್ತಾರೆ. ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ. ಕಾಲೇಜ್ ಕ್ಯಾಂಪಸ್ ಕರೆಕ್ಟಾಗಿದೆಯಾ, ಪಾಠ ಕರೆಕ್ಟಾಗಿ ಅರ್ಥ ಆಗುತ್ತಾ, ಅರ್ಥ ಆಗದವರು ನೀಟಾಗಿ ಹೇಳ್ಕೊಡ್ತಾರಾ, ಓದೋ ಟಫ್ ಈಸಿನೋ. ಸ್ಟೂಡೆಂಟ್ಸ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಅದರಲ್ಲಿ, ಆ ಸ್ಟೂಡೆಂಟ್ಸಲ್ಲಿ ಫೀಮೇಲ್ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಅವ್ರ ಹತ್ರನೂ ಕೇಳ್ಕೊಳ್ಳಿ. ಫೀಮೇಲ್ ಸ್ಟೂಡೆಂಟ್ಸ್ಗಳು ಕೂಡ ಫಸ್ಟ್ ಇಯರಲ್ಲಿ ಸೆಲೆಕ್ಟ್ ಆಗೋಗಿದ್ದಾರೆ, ಅವ್ರನ್ನೂ ಕರೆಸ್ತಾರೆ, ಅವ್ರ ಹತ್ರನೂ ಕೇಳ್ಬೋದು. ಫಸ್ಟ್ ಇಯರ್ ಸೆಲೆಕ್ಟ್ ಆದವರು ಅಥವಾ ಸೆಕೆಂಡ್ ಇಯರ್ ಸೆಲೆಕ್ಟ್ ಆದವರು 3 ವರ್ಷ ಕಾಲೇಜಲ್ಲಿ ಇರ್ತಾರೆ. 3 ವರ್ಷ ಆದಮೇಲೆ ಅವ್ರ ಕೆಲಸಕ್ಕೆ 3 ವರ್ಷ ಆದಮೇಲೆ ಅವ್ರು ಕೆಲಸಕ್ಕೆ ಹೋಗೋದು. ಅದಕ್ಕಿಂತ ಮುಂಚೆ ಅವ್ರು ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಯಾಕೇಳಿ ಇನ್ನೂ ಕೋರ್ಸ್ ಕಂಪ್ಲೀಟ್ ಆಗಿರೋಲ್ವಲ್ಲ. ಫಸ್ಟ್ ಇಯರ್ ಪ್ಲೇಸ್ಮೆಂಟ್ ಆದರೆ ಅಡ್ವಾಂಟೇಜ್ ಏನೇಳಿ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಸಬ್ಜೆಕ್ಟ್ನ ಓದಿ ಮುಗಿಸ್ಕೊಂಬಿಟ್ರೆ ಮುಗಿದೋಯ್ತು, ಏನೂ ತಲೆನೋವು ಇಲ್ಲ. ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಫಸ್ಟ್ ಇಯರ್ ಪ್ಲೇಸ್ಮೆಂಟ್. ಸೊ ಫಸ್ಟ್ ಇಯರ್ ಪ್ಲೇಸ್ಮೆಂಟ್, ಸೆಕೆಂಡ್ ಇಯರ್ ಪ್ಲೇಸ್ಮೆಂಟ್ ಆಗಿರೋ ಕ್ಯಾಂಡಿಡೇಟ್ಸ್ಗಳನ್ನ, ಓದ್ತಿರೋ ಸ್ಟೂಡೆಂಟ್ಸ್ಗಳನ್ನ 4-5 ಜನ ಕರೆಸ್ತಾರೆ. ಅವ್ರ ಹತ್ರ ಮಾತಾಡ್ಕೊಳ್ಳಿ, ಎಲ್ಲ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಳ್ಳಿ. ಎಲ್ಲ ಡಿಸ್ಕಸ್ ಮಾಡಿಕೊಂಡು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಸೂಟೇಬಲ್ಲ ಕಾಲೇಜಲ್ಲಿ ರ್ಯಾಗಿಂಗ್ ಏನಾರು ಇದೆಯಾ, ವುಮೆನ್ ಹರಸ್ಮೆಂಟ್ಸ್ ಏನಾರು ಇದೆಯಾ, ವುಮೆನ್ಸ್ಗೆ ಸೂಟೇಬಲ್ಲ, ಇದೆಲ್ಲ ಅವ್ರ ಹತ್ರ ಕೇಳ್ಕೊಳ್ಳಿ. ಪಾಠ ನೀಟಾಗಿ ಅರ್ಥ ಆಗುತ್ತಾ, ಅರ್ಥ ಆಗಿರೋ 2-3 ಸಲ ಹೇಳ್ಕೊಡ್ತಾರಾ, ಸ್ಟೂಡೆಂಟ್ಸ್ ಕರೆಕ್ಟಾಗಿ ಓದ್ಬೋದಾ, ಕಾಲೇಜ್ ಕ್ಯಾಂಪಸ್ ಸ್ಟೂಡೆಂಟ್ ಫ್ರೆಂಡ್ಲಿನ. ಆಮೇಲೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಎಂಜಾಯ್ಮೆಂಟ್ಸು, ಕಾಲೇಜ್ ಡೇ, ಎತ್ನಿಕ್ ಡೇ, ಸ್ಪೋರ್ಟ್ಸ್ ಡೇ, ಇದೆಲ್ಲ ಇರುತ್ತಾ, ಬರೀ ಓದಿಸ್ತಾ ಇರ್ತಾರ. ಇದನ್ನೆಲ್ಲ ನೀಟಾಗಿ ಅವ್ರ ಹತ್ರ ಕೇಳ್ಕೊಳ್ಳಿ. ಎಲ್ಲ ಕೇಳ್ಕೊಂಡು ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಇಫ್ ಯು ಆರ್ ಕನ್ವಿನ್ಸ್ಡ್ ಆ್ಯಂಡ್ ಇಫ್ ಯು ಆರ್ ಓಕೆ,
ನಿಮ್ಗೆ ಓಕೆ ಇದೆ ಅಂತಂದರೆ ನೀವು ಆನ್ ಸ್ಪಾಟಲ್ಲಿ 25,000 ಕಟ್ಟು ಅಡ್ಮಿಷನ್ ಆಗ್ಬೋದು. ಇಲ್ಲ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ತಗೊಂಡು ಸರಿ ನಿಮಗೆ ಸ್ಟೂಡೆಂಟ್ ಹತ್ರ ಮಾತಾಡಿ ನಿಮ್ಗೆ ತಿಳಿಸ್ತೀವಿ ಅಂತ ಹೋಗ್ತಾರೆ. ಸೊ ಆ ಥರ ನೀವು ಹೋಗ್ಬೋದು, ನೋ ಪ್ರಾಬ್ಲಮ್. ಆ ಥರ ನೀವು ಬಂದು ಕಾಲೇಜ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗಾದ್ಮೇಲೆ ಫೋನ್ ಮಾಡ್ಬಿಟ್ಟು ಎಲ್ಲಿ ಮೇಡಮ್ ಎಲ್ಲಿ ಸರ್ ಬರಲೇ ಇಲ್ಲ, ಕಾಲೇಜೆಲ್ಲ ಇನ್ಫಾರ್ಮೇಷನ್ ತಗೊಂಡು ಹೋದ್ರಿ, ಈ ಥರ ಯಾರು ಫಾಲೋ ಅಪ್ ಮಾಡಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಎಲ್ಲ ತಿಳ್ಕೊಂಡು ಹೋಗಾದ್ಮೇಲೆ ಸರ್ ಎಲ್ಲ ತಿಳ್ಕೊಂಡಿದ್ದೀವಿ, ವಿ ಆರ್ ಓಕೆ ವಿತ್ ದಟ್, ಈಗ ನಾವು ಆನ್ಲೈನ್ ಅಡ್ಮಿಷನ್ ಆಗ್ತೀವಿ ಅಂತಾರೆ. ಆನ್ಲೈನ್ ಅಡ್ಮಿಷನ್ ಆಗೋದು ಹೇಗೆ? ಈಗ ಆನ್ಲೈನ್ ಅಡ್ಮಿಷನ್ ಪಾಠಕ್ಕೆ ಬಂದ್ಬಿಡೋಣ. ನೀವು ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ ಆಮೇಲೆ ಬಂದು ಆನ್ ಸ್ಪಾಟಲ್ಲಿ ಅಲ್ಲೇ ಅಡ್ಮಿಷನ್ ಆಗ್ಬೋದು, ಅಥವಾ ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗಿ ಆಮೇಲೆ ಬಂದು ಆಫ್ಲೈನ್ ಅಡ್ಮಿಷನ್ ಆಗ್ಬೋದು, ಸೆಕೆಂಡ್ ಪಾರ್ಟ್. ಅಥವಾ ಕೆಲವರು ಏನು ಮಾಡ್ತಾರೆ, ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಂಡು ಮನೆಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿ ಆನ್ಲೈನ್ ಅಡ್ಮಿಷನ್ಗೆ ಬೇಕಾದಂಥ ಲಿಂಕ್ನ ತಗೊಂಡು ಆ ಲಿಂಕ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಅಡ್ಮಿಷನ್ ಆಗ್ತಾರೆ. ಈ ಥರನೂ ನೀವು ಮಾಡ್ಬೋದು. ಸೊ ಈಗ ಆನ್ಲೈನ್ ಅಡ್ಮಿಷನ್ ಹೇಗಾಗೋದು ಅದನ್ನು ಹೇಳ್ತೀನಿ. ಹೆಸರಲ್ಲೇ ಇದೆ ಆನ್ಲೈನ್ ಅಡ್ಮಿಷನ್. ಆನ್ಲೈನ್ ಅಡ್ಮಿಷನ್ ಹೇಗಾಗೋದು? ಈ ಆನ್ಲೈನ್ ಅಡ್ಮಿಷನ್ಗೆ ಅಡ್ಮಿಷನ್ ಲಿಂಕ್ ಬೇಕಲ್ಲ, ಅಪ್ಲಿಕೇಶನ್ ಫಾರ್ಮ್ ಲಿಂಕು. ಅದಕ್ಕೆ ನೀವು ಯಾರು ಕಾಂಟ್ಯಾಕ್ಟ್ ಮಾಡಬೇಕು? ಆ್ಯಸ್ ಐ ಸೆಡ್ ಬಿಫೋರ್, ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡ್ತೀರಾ, ಅವ್ರಿಗೆ ಫೋನ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತಗೋತೀರಾ, ಅವ್ರು ನಿಮಗೆ ಲಿಂಕ್ ಕೊಡ್ತಾರೆ. ಲಿಂಕ್ ಕೊಟ್ಟಾದಮೇಲೆ ಅದನ್ನು ಹೇಗೆ ಫಿಲಪ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನು, ಪ್ರೋಸೆಸ್ ಏನು, ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಥರ ನೀವು ಆನ್ಲೈನಲ್ಲಿ ಆಗ್ಬೋದು. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಲ್ಲ ರಿಸರ್ಚ್ ಮಾಡಿಬಿಟ್ಟಿರ್ತಾರೆ. ಅದರಿಂದ ಕಾಲೇಜ್ಗೆ ಬರೋದೇ ಬೇಡ ಸರ್, 120 ಸೀಟ್ಸ್ ಅಷ್ಟೇ ಇರೋದು, ಫಸ್ಟು ಅಡ್ಮಿಷನ್ ಆಗಿಬಿಡ್ತೀವಿ, ನಮ್ಮ ಸೀಟ್ನ ಫಸ್ಟು ಸೇಫ್ ಮಾಡ್ಕೊಂಬಿಡೋಣ, ಆಮೇಲೆ ಮಿಕ್ಕಿದ್ದು ಆಮೇಲೆ ಯಾವಾಗಲಾರು ಕಾಲೇಜಿಗೆ ಬರೋಣ, ಈ ಥರ ಸ್ಟೂಡೆಂಟ್ಸು ಇರ್ತಾರೆ. ಅಂಥವ್ರು ಏನು ಮಾಡ್ತೀರಾ, ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಇದೆ ಅಥವಾ ಮೇಲೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡ್ತೀರಾ, ಅಪ್ಲಿಕೇಶನ್ ಲಿಂಕ್ ತಗೋತೀರಾ, ಅಪ್ಲೈ ಮಾಡ್ತೀರಾ, ಮಿಕ್ಕಿದ ಪ್ರೊಸೆಸ್ ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ ಯಾವ ರೀತಿ ಅಂತ. ಅಪ್ಲೈ ಮಾಡ್ತೀರಾ, ಮಿಕ್ಕಿದ ಪ್ರೊಸೆಸ್ ಎಲ್ಲ ಅವ್ರು ಹೇಳ್ಕೊಡ್ತಾರೆ, ಅವ್ರ ಹತ್ರ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲ ತಿಳ್ಕೊತೀರಾ, ಆನ್ಲೈನ್ ಅಡ್ಮಿಷನ್ ಆಗ್ತೀರಾ. ಆಮೇಲೆ ಬಂದು ನೀವು ಕಾಲೇಜ್ ನೋಡ್ಬೋದು, ಅಥವಾ ಫಸ್ಟ್ ಕಾಲೇಜ್ ನೋಡು ಅಡ್ಮಿಷನ್ ಆಗ್ಬೋದು, ಅಥವಾ ಅಡ್ಮಿಷನ್ ಆಗಿ ಆಮೇಲೆ ಬಂದು ಕಾಲೇಜ್ ನೋಡ್ಬೋದು. ದಟ್ ಇಸ್ ಆಲ್ ಲೆಫ್ಟ್ ಟು ಯುವರ್ ಚಾಯ್ಸ್. ಕ್ಲಿಯರ್ ಆಗ್ತಾ ಇದೆಯಾ? ದಿಸ್ ಇಸ್ ಹೌ ದ ಅಡ್ಮಿಷನ್ ಪ್ರೊಸೆಸ್ ವರ್ಕ್ಸ್. ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಡ್ಮಿಷನ್ ಆಗೋಕ್ಕೆ ಅದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಟು ಬಿಗಿನ್ ವಿತ್ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್. ಮೊದಲನೇ ಡಾಕ್ಯುಮೆಂಟು SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್. ಎರಡನೇ ಡಾಕ್ಯುಮೆಂಟು ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್. ಕೆಲವು ಕಾಲೇಜಲ್ಲಿ ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಕೊಟ್ಟಿರಲ್ಲ, ಕೊಡದೇ ಇದ್ದರೆ ನೋ ಪ್ರಾಬ್ಲಮ್. ಆಮೇಲೆ ನೀವು PUC ಎಲ್ಲ ಮುಗಿಸ್ಕೊಂಡು ಅಡ್ಮಿಷನ್ ಆಗ್ತಿರಲ್ಲ, ಕಾಲೇಜಿಗೆ ಬರ್ತಿರಲ್ಲ, ಆ ಟೈಮಲ್ಲಿ ತಂದು ಕೊಟ್ಟರಾಯ್ತು. ಸೊ ಮೂರನೇದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್. ಎಕ್ಸಾಮ್ ರಿಸಲ್ಟೇ ಬಂದಿಲ್ಲ ಸರ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಹೆಂಗೆ ಕೊಡೋದು? ಇದು ಯಾಕೆ ಹೇಳಿದೆ ಅಂತಂದರೆ, PUC ರಿಸಲ್ಟ್ ಆದಮೇಲೆ ಬರ್ತಲ್ಲ ಅವ್ರಿಗೋಸ್ಕರ, PUC ರಿಸಲ್ಟ್ ಆದಮೇಲೆ ಬರ್ತಲ್ಲ ಅವ್ರಿಗೋಸ್ಕರ ಹೇಳಿದೆ. ಸೊ PUC ರಿಸಲ್ಟ್ ಆದಮೇಲೆ ನೀವು ಬರೋದಾಯಿತು ಅಂದರೆ ಆಗ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು ಮ್ಯಾಂಡೇಟಾಗಿ ಇದ್ದೇ ಇರುತ್ತೆ, ತೊಗೊಂಬನ್ನಿ. ಫಸ್ಟ್ PUC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸು ಕೊಟ್ಬಿಟ್ಟಿರ್ತಾರೆ, ಮಾರ್ಕ್ಸ್ ಕಾರ್ಡು ಜೆರಾಕ್ಸ್ ತೊಗೊಬನ್ನಿ. ಸೆಕೆಂಡ್ PUCದು ಮಾರ್ಕ್ಸ್ ಶೀಟ್ ಬಂದಿರುತ್ತೆ ಇಂಟರ್ನೆಟ್ಟಲ್ಲಿ, ಪ್ರಿಂಟ್ ತೆಗೆಸ್ಕೊಳ್ಳಿ, ಸೀಲು ಸೈನ್ ಹಾಕ್ಸ್ಕೊಳ್ಳಿ ಪ್ರಿನ್ಸಿಪಲ್ ಹತ್ರ, ಅದನ್ನು ತೊಗೊಬನ್ನಿ. ನೆಕ್ಸ್ಟು ಸ್ಟೂಡೆಂಟ್ ಆಧಾರ್ ಕಾರ್ಡ್ ಜೆರಾಕ್ಸ್. ನೆಕ್ಸ್ಟು ಸ್ಟೂಡೆಂಟ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ. ನೆಕ್ಸ್ಟು ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರ ಆಧಾರ್ ಕಾರ್ಡ್ ಜೆರಾಕ್ಸ್. ನೆಕ್ಸ್ಟು ಯಾರ್ದು ಆಧಾರ್ ಕಾರ್ಡ್ ತಂದಿರ್ತಿರೋ, ತಂದೆ ಆಧಾರ್ ಕಾರ್ಡ್ ತಂದಿದ್ರೆ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ, ತಾಯಿ ಆಧಾರ್ ಕಾರ್ಡ್ ತಂದಿದ್ರೆ ಅವ್ರದ್ದು 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಜೊತೆಗೆ 25,500 ರೂಪಾಯಿ. ಸೊ ಇಷ್ಟು ಡಾಕ್ಯುಮೆಂಟ್ಸು ವಿತ್ 25,500 ರೂಪಾಯಿ ಅಮೌಂಟ್ ತೊಗೊಂಬಂದರೆ ನೀವು ಆನ್ ಸ್ಪಾಟಲ್ಲೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಆನ್ಲೈನು ರೆಡಿ ಮಾಡಿ ಇಟ್ಕೊಂಡಿದ್ರೆ ಸಾಫ್ಟ್ ಕಾಪಿನ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಕಾಲೇಜೆಲ್ಲ ನೋಡ್ಕೊಂಡೋಗಿ ಎಗೇನ್ ಕಾಲೇಜಿಗೆ ಬಂದು ಆಫ್ಲೈನಲ್ಲಿ ಅಡ್ಮಿಷನ್ ಆಗಂಗಿದ್ರೆ ಆಗಲೂ ಕೂಡ ನೀವು ಇಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಿದ್ರೆ ನಿಮ್ಮ ಜೊತೆಗೆ ಆಗಲೂ ಅಡ್ಮಿಷನ್ ಆಗ್ಬೋದು. ಇದು ಡಾಕ್ಯುಮೆಂಟ್ಸ್ ಅಡ್ಮಿಷನ್ ಪ್ರೊಸೆಸ್ ವಿಚಾರವಾಗಿ ಇಷ್ಟೆಲ್ಲ ಡೀಟೇಲ್ಸ್ಗಳನ್ನ ಇನ್ ಡೆಪ್ತಾಗಿ ಹೇಳಿದ್ದೀನಿ. ಇನ್ನೂ ಅಪ್ಕಮಿಂಗ್ ವೀಡಿಯೋಸ್ಗಳು ಇನ್ನೂ ತುಂಬ ಇದೆ. AME ಓದೋದು ಕಷ್ಟನೋ ಈಸಿನೋ, ನೆಕ್ಸ್ಟ್ AME ಹುಡುಗಿರಿಗೆ ಸೂಟೇಬಲ್ಲು, ವೈ AME ಇಸ್ ಎ ಯೂನಿಕ್ ಪ್ರೋಗ್ರಾಮ್, ಇದ್ರ ಬಗ್ಗೆ ಎಲ್ಲ ಇನ್ ಡೆಪ್ತಾಗಿ ಮುಂದಿನ ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ಪ್ರೀಷಿಯಸ್ ಟೈಮ್ ವಿತ್ ಮೀ. ನಮಸ್ಕಾರ.